ರಾಜ್ಯದಲ್ಲಿ 180ಕ್ಕೂ ಹೆಚ್ಚು ತಾಲೂಕುಗಳು ಭೀಕರ ಬರಗಾಲಕ್ಕೆ ಈಡಾಗ್ತಾ ಇರುವ ಬೆನ್ನಲ್ಲೇ ಕಾವೇರಿ ನೀರು ನಿರ್ವಹಣಾ ನಿಯಂತ್ರಣ ಸಮಿತಿ ಅಂದ್ರೆ CWRC ತಮಿಳುನಾಡಿಗೆ ನೀರು ಬಿಡುವಂತೆ ನೀಡಿರುವ ಆದೇಶವು ಕರ್ನಾಟಕದ ರೈತರ ಹೊಟ್ಟೆಗೆ ಹೊಡೆದಂತಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ನಂಜನಗೂಡಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು. ರಾಜ್ಯದಲ್ಲಿ ಸರಿಯಾಗಿ ಬೆಳೆಯಾಗದೆ ಬೆಳೆಗಳು ಒಣಗ್ತಾ ಇದೆ. ಇನ್ನು ಕೆರೆ ಕಟ್ಟೆ ಹಾಗೆ ಕಾಲುವೆಗಳು ಬರಿದಾಗಿದ್ದು ಜಾನುವಾರುಗಳಿಗೆ ಕುಡಿಯೋಕೆ ನೀರಿಲ್ಲದ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದ್ರು ಕೂಡ ಇಂತಹ ಸಂದರ್ಭದಲ್ಲಿ CWRC ತಗೊಂಡಿರುವಂತಹ ನಿರ್ಧಾರ ಖಂಡನೀಯ. ಇನ್ನು ತಮ್ಮ ರಾಜ್ಯದ ವಾಸ್ತವ ಬರದ ಸ್ಥಿತಿಯನ್ನ ಸಮಿತಿ ಮುಂದೆ ಮಂದಿಟ್ಟು ಮಾಡುವಲ್ಲಿ ನೀರಾವರಿ ಇಲಾಖೆ ಹಾಗೆ ನೀರಾವರಿ ಸಚಿವರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ದೂರಿದರು. ಇನ್ನು ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ತಕ್ಷಣವೇ ರಾಜ್ಯದಲ್ಲಿನ ನೀರಿನ ಕೊರತೆ, ಬೆಳೆ ನಷ್ಟ ಹಾಗೆ ಜಾನುವಾರುಗಳ ಸಂಕಷ್ಟದ ವಾಸ್ತವ ಚಿತ್ರಣವನ್ನ CWRC ಮುಂದೆ ಮಂಡಿಸಿ ಈ ಅವೈಜ್ಞಾನಿಕ ಆದೇಶವನ್ನ ಕೂಡಲೇ ಹಿಂಪಡೆಯುವಂತೆ ಒತ್ತಡವನ್ನ ಹೇರಬೇಕು. ಅಕಸ್ಮಾತ್ ಇಲ್ಲವಾದ್ರೆ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟ ರೂಪಿಸೋದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘ ಹಾಗೆ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ದೊಡ್ಡೇಗೌಡ, ಪ್ರಮುಖರಾದ ಕಂದಗಾಲ ರಮೇಶ್, ಶಿವಕುಮಾರ್ ಅವರು ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೆ ರೈತ ಮುಖಂಡರು ಉಪಸ್ಥಿತರಿದ್ದರು. ಇಂಥ ಒಂದು ಅವೈಜ್ಞಾನಿಕ ತೀರ್ಪನ್ನ ಕೊಡುವಂತದ್ರಲ್ಲೇ ಏನು ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿದೆ, ಇದನ್ನ ನಾವು ಸಂಪೂರ್ಣವಾಗಿ ವಿರೋಧ ಮಾಡಿಸ್ತೀವಿ. ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ನಾವು ಕರೆ ಕೊಡ್ತೀವಿ. ಕರ್ನಾಟಕದ ಕಾವೇರಿ ಕೊಳ್ಳದ ಎಲ್ಲ ರೈತ ಬಾಂಧವರಿಗೆ ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಯವರು ಸಂಪೂರ್ಣವಾಗಿ ಮೋಸ ಮಾಡಿರೋಂಥದ್ದು. 188 ತಾಲೂಕುಗಳು ಕರ್ನಾಟಕದಲ್ಲಿ ಬರ ಆಗಿರೋಂಥದ್ದು. ಬೆಳೆಯಕ್ಕಿರ್ಲಿ, ದನ ಕರುಗಳು ಕುಡಿಸಕ್ಕೆ ನೀರಿಲ್ಲಿ ಹೋದಂತ ಪರಿಸ್ಥಿತಿ ಆಗೈತೆ. ಒಂದು ಕಾಳನ್ನು ಕೂಡ ಬೆಳೆಯಕ್ ಸಾಧ್ಯ ಆಗಿಲ್ಲ. ನಮ್ಮೆಲ್ಲ ಕೆರೆಗಳು, ಕಾಲುವೆಗಳು, ಕಟ್ಟೆಗಳು ಸಂಪೂರ್ಣವಾಗಿ ಬರಡಾಗಿವೆ. ಬರದ ಛಾಯೆ ಆವರಿಸಿರೋಂಥದ್ದು. ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ಅವರು ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿರೋಂಥದ್ದು ಕರ್ನಾಟಕದ ಎಲ್ಲ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡ್ತಾ ಇರೋಂಥದ್ದು. ನಮ್ಮ ಕರ್ನಾಟಕದಲ್ಲೂ ನೀರಾವರಿ ಇಲಾಖೆ ಅಂತಿದೆ, ನೀರಾವರಿ ಮಂತ್ರಿಗಳು ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿರೋಂಥ ಸಮಸ್ಯೆಗಳ ಬಗ್ಗೆ, ನೀರಿನ ಸಮಸ್ಯೆ ಬಗ್ಗೆ ಮಂದಟ್ ಮಾಡೋ ಅಂಥದ್ರಲ್ಲಿ ಈ ಒಂದು ಅಧಿಕಾರಿಗಳು ವಿಫಲ ಆಗಿರೋಂಥದ್ದು. ನಮ್ಮ ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿಗೆ